ಡಾಲಿ ಪ್ರೀತಿ ಬಗ್ಗೆ ಅಮೃತ ಅಚ್ಚರಿ ಮಾತು. ಧನು ಮೇಲೆ ನಿಜವಾಗ್ಲೂ ಪ್ರೀತಿ ಇತ್ತ? ಡಾಲಿಗೆ ಅಮೃತ ಟೂ ಬಿಟ್ಟಿದ್ಯಾಕೆ? ಡಾಲಿ ಬಗ್ಗೆ ಅಮೃತ ಇದೆಂತ ಮಾತು? ಡಾಲಿ ಧನಂಜಯ್ ಅಮೃತ ಅಯ್ಯಂಗಾರ್ ಮಧ್ಯೆ ನಿಜಕ್ಕೂ ಏನಾಯ್ತು? ಅಮೃತಗೆ ಡಾಲಿ ಮೇಲೆ ನಿಜವಾಗ್ಲೂ ಪ್ರೀತಿಯಾಗಿತ್ತ? ಧನು ಅಮೃತ ದೂರ ಆಗಲು ಕಾರಣ ಇದೇನಾ? ಅಷ್ಟಕ್ಕೂ ಇಬ್ಬರ ಮಧ್ಯೆ ನಡೆದಿದ್ದಾದ್ರೂ ಏನು? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತಿಂಗಳ ಫೆಬ್ರವರಿ 15-16ರಂದು ಮೈಸೂರಿನಲ್ಲಿ ಡಾಲಿ ಮದುವೆ ಅದ್ದೂರಿಯಾಗಿ ನಡೆದಿದೆ. ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ಗಾಸಿಪ್ಗಳ ಸುರಿಮಳೆಯೇ ಹರಿದಾಡಿತ್ತು. ಡಾಲಿ ಧನಂಜಯ್ ಸಹನಟಿ ಅಮೃತಾಗೆ ಕೈಕೊಟ್ಟು ಡಾಕ್ಟರ್ನ ಮದುವೆ ಆದ್ರು ಅನ್ನೋ ಸುದ್ದಿ ಇಡೀ ಕರ್ನಾಟಕ ರೌಂಡ್ ಹೊಡೆಯುತ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಅಮೃತ ಕೂಡ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಡಾಲಿಗೆ ಟಾಂಗ್ ಕೊಡುವ ರೀತಿನೇ ಮಾತನಾಡಿದ್ರು. ಸದ್ಯ ಈ ವಿಚಾರ ಮಿತಿ ಮೀರಿದ ಹಂತಕ್ಕೆ ತಲುಪಿದ್ದು ಡಾಲಿ ಕಡೆಯಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಆದ್ರೆ ಅಮೃತ ಮಾತ್ರ ಡಾಲಿ ಜೊತೆಗಿನ ಸಂಬಂಧದ ಬಗ್ಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ನಾನು ಹಾಗೂ ಡಾಲಿ ಧನಂಜಯ್ ತುಂಬಾ ಒಳ್ಳೆ ಸ್ನೇಹಿತರು. ಅವರು ಕೂಡ ಮೈಸೂರಿನವರು. ನಾನು ಅವರ ದೊಡ್ಡ ಅಭಿಮಾನಿ. ಅವರ ಜೊತೆ ಕೆಲಸ ಮಾಡಬೇಕಾದ್ರೆ ಒಬ್ಬ ಫ್ಯಾನ್ ಮೂವ್ಮೆಂಟ್ ಯಾವಾಗ್ಲೂ ಇತ್ತು. ನಾವೆಲ್ಲ ಕೊರೋನಾ ಸಮಯದಲ್ಲಿ ಒಂದೇ ಏರಿಯಾದಲ್ಲಿ ಇದ್ವಿ. ನಾನು, ಸಪ್ತಮಿ, ಧನು ಎಲ್ಲ ಒಂದು ಗ್ಯಾಂಗ್ ರೀತಿ ಇದ್ವಿ. ಆದ್ರೆ ಇಲ್ಲಿ ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡುವ ಯೋಚನೆ ತುಂಬಾ ಕಡಿಮೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಜೋಡಿನ ಜನ ಮೆಚ್ಚಿಕೊಂಡಾಗ ತುಂಬಾ ಖುಷಿ ಆಗ್ತಿತ್ತು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಜೋಡಿ ಎನ್ನುವ ಸೆಲೆಬ್ರೇಷನ್ ಇರ್ತಿತ್ತು. ನನಗೂ ಆ ಖುಷಿ ಇತ್ತು. ಜನ ನಿಮ್ಮ ಜೋಡಿ ಇಷ್ಟ ಅಂದಾಗ ಖುಷಿ ಆಗ್ತಿತ್ತು. ನಾವಿಬ್ರು ಸ್ನೇಹಿತರಾಗಿ ಒಳ್ಳೆಯ ಬಾಂಧವ್ಯ ಹೊಂದಿದ್ವಿ. ನಮ್ಮ ನಡುವೆ ಒಂದು ಕ್ಲೋಸ್ನೆಸ್ ಇತ್ತು. ನಾವಿಬ್ಬರು ಒಟ್ಟಿಗೆ 4 ಸಿನಿಮಾ ಮಾಡಿದ್ದೇವೆ ಅಂದ್ರೆ ಒಂದು ಸಲುಗೆ ಒಂದೇ ಬರುತ್ತದೆ ಎಂದಿದ್ದು ಅಭಿಮಾನಿಗಳಲ್ಲಿ ಸಂಚಲನ ಸೃಷ್ಟಿಸಿದೆ. ಅಷ್ಟೇ ಅಲ್ಲ, ನಮ್ಮ ನಡುವೆ ಆ ಸಲುಗೆ ಇತ್ತು. ನಾವು ತುಂಬಾ ಸಿನಿಮಾಗಳನ್ನ ಒಟ್ಟಿಗೆ ಮಾಡಿದೆವು. ಒಂದು ರಿಯಾಲಿಟಿ ಶೋನಲ್ಲಿ ಪ್ರಪೋಸ್ ಮಾಡುವ ಟಾಸ್ಕ್ ಮಾಡಿದ ಮೇಲೆ ತುಂಬಾ ಕಷ್ಟ ಆಯ್ತು. ಇಬ್ಬರ ಕುಟುಂಬಗಳಿಗೂ ಸಹ ಕಷ್ಟದ ಸನ್ನಿವೇಶ ಸೃಷ್ಟಿಯಾಗಿತ್ತು. ಆದ್ರೆ ಜನ ನಮ್ಮ ಜೋಡಿಯನ್ನ ಮೆಚ್ಚಿಕೊಂಡಿದ್ದು ಖುಷಿಯಾಯ್ತು. ಧನಂಜಯ್ ಮದುವೆ ವಿಚಾರ ಬಂದಾಗಲೂ ಜನ ತುಂಬಾ ಪ್ರಬುದ್ಧವಾಗಿ ತೆಗೆದುಕೊಂಡ್ರು. ಅದು ಕೂಡ ಇಷ್ಟ ಆಯ್ತು. ಇದರಲ್ಲಿ ನನ್ನನ್ನ ದೂಷಿಸುವ ಸಾಧ್ಯತೆ ಇತ್ತು. ಇದೆಲ್ಲ ಆದ್ಮೇಲೆ ಜನ ನನ್ನನ್ನ ಇಷ್ಟು ಇಷ್ಟಪಡುತ್ತಾರಾ ಎನ್ನುವುದು ಗೊತ್ತಾಯ್ತು. ಎಷ್ಟೋ ಜನ ಆರ್ ಯು ಓಕೆ ಅಂತ ಮೆಸೇಜ್ ಹಾಕಿದ್ರು. ಅವರು ಅಂದುಕೊಂಡಿರುವುದು ಸತ್ಯವಲ್ಲದೇ ಇದ್ರು ಜನ ನನ್ನನ್ನ ಕೇರ್ ಮಾಡುತ್ತಿರುವುದು ನೋಡಿ ತುಂಬಾ ಖುಷಿ ಆಯ್ತು. ಒಂದೇ ಹೀರೋ ಜೊತೆ 4 ಸಿನಿಮಾ, ಇಬ್ಬರು ಸಿಂಗಲ್, ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂದಾಗ ಈ ರೀತಿ ಎಲ್ಲ ಆಗುವುದು ಸಾಮಾನ್ಯ ಅಂತ ನಟಿ ಅಮೃತ ಅಯ್ಯಂಗಾರ್ ತಮ್ಮ ಮತ್ತು ಡಾಲಿ ಧನಂಜಯ್ ಬಗ್ಗೆ ಹರಡಿರುವ ಸುದ್ದಿ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಅದೇನೇ ಆಗ್ಲಿ, ಡಾಲಿ ಅಮೃತ ಜೋಡಿ ಬಗ್ಗೆ ಹಬ್ಬಿರುವ ಗಾಳಿ ಸುದ್ದಿ ಬಗ್ಗೆ ಅಮೃತ ತುಟಿ ಬಿಚ್ಚಿದ್ದಾರೆ. ಇದು ಸಹಜವಾಗಿಯೇ ಅಭಿಮಾನಿಗಳಲ್ಲಿ ಬೇಸರ ಉಂಟು ಮಾಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.